2025 ಒಂದೇ ವರ್ಷದಲ್ಲಿ ಸಿಲ್ವರ್ನ ಬೆಲೆ 160ರಿಂದ 170% ಜಾಸ್ತಿ ಆಗಿದೆ ಅಂದ್ರೆ ಜಸ್ಟ್ ಇಮ್ಯಾಜಿನ್ ಸಿಲ್ವರ್ಗೆ ಎಷ್ಟು ಡಿಮ್ಯಾಂಡ್ ಇದೆ ಅಂತ. ಸಿಲ್ವರ್ನ ಬೆಲೆ ಯಾಕಿಷ್ಟು ಜಾಸ್ತಿ ಆಗ್ತಿದೆ, ಸಿಲ್ವರ್ನ ಯಾವ್ಯಾವ ಸೆಕ್ಟರ್ ಅಲ್ಲಿ ಬಳಸ್ತಾರೆ, 2030ರಷ್ಟೊತ್ತಿಗೆ ಸಿಲ್ವರ್ನ ಬೆಲೆ ಎಷ್ಟಾಗಬಹುದು ಮತ್ತು ನಾವು ಯಾವ ತರ ಇನ್ವೆಸ್ಟ್ ಮಾಡೋದು ಬೆಟರ್ ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕಲಾಕಾರ ಜಗತ್. ನಾನು ನಿಮ್ಮ ಕಿರಣ್. ಇವತ್ತಿನ ದಿನದಲ್ಲಿ ಗೋಲ್ಡ್ಗಿಂತಲೂ ಜೋರಾಗಿ ಸಿಲ್ವರ್ನ ಬೆಲೆ ಜಾಸ್ತಿ ಆಗ್ತಿದೆ. ಅದಕ್ಕೆ ಕಾರಣ ಸಿಲ್ವರ್ನ ಬಳಕೆ ಜಾಸ್ತಿ ಆಗ್ತಿದೆ. ಸೊ ಈಗ ಈ ಸಿಲ್ವರ್ನ ಎಲ್ಲೆಲ್ಲಿ ಬಳಸ್ತಾರೆ ಅನ್ನೋದನ್ನ ನಾವು ನೋಡೋದಾದ್ರೆ, ಮೊದಲನೇದಾಗಿ ನಾವುಗಳು ಜನಸಾಮಾನ್ಯರು ಮೈ ಮೇಲೆ ಹಾಕೊಳ್ಳೋಕೆ ಬಳಸ್ತೀವಿ. ಮತ್ತೆ ಸಿಲ್ವರ್ನ ಕೆಜಿ ಗಟ್ಟಲೆ ಕೊಂಡ್ಕೊಂಡು ಮುಂದೆ ರೇಟ್ ಜಾಸ್ತಿ ಆದಾಗ ಮಾರಿ ಅದರಿಂದ ಲಾಭ ಮಾಡೋಕೆ ಕೊಂಡ್ಕೊಳ್ತಾರೆ. ಮತ್ತೆ ಎರಡನೇದಾಗಿ ಎಲೆಕ್ಟ್ರಾನಿಕ್ ಸೆಕ್ಟರ್ ಅಲ್ಲಿ ಇದರ ಬೇಡಿಕೆ ಅತಿ ಹೆಚ್ಚಿದೆ. ಮೊಬೈಲ್ ಫೋನ್ಗಳಲ್ಲಿ, ಲ್ಯಾಪ್ಟಾಪ್ಗಳಲ್ಲಿ, ಕಂಪ್ಯೂಟರ್ಗಳಲ್ಲಿ, ಟಿವಿ, ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಸ್ವಿಚ್ಗಳಲ್ಲಿ ಸೊ ಇದನ್ನು ಬಳಸ್ತಾರೆ. ಇನ್ನೊಂದು ವೆರಿ ಇಂಪಾರ್ಟೆಂಟ್ ಅಂತಂದರೆ ಸೋಲಾರ್ ಸೆಕ್ಟರಲ್ಲಿ ಹೆಚ್ಚು ಬಳಸ್ತಾರೆ. ಸೋಲಾರ್ ಪ್ಯಾನೆಲ್ಗಳಲ್ಲಿ ಸೂರ್ಯನ ಬೆಳಕನ್ನು ವಿದ್ಯುತ್ ಆಗಿ ಪರಿವರ್ತನೆ ಮಾಡೋದಕ್ಕೆ ಸಿಲ್ವರ್ನ ಬಳಸ್ತಾರೆ. ಎಲೆಕ್ಟ್ರಾನಿಕ್ ವೆಹಿಕಲ್ಸ್ ಜಾಸ್ತಿ ಆಗ್ತಿರೋದ್ರಿಂದ ವಿದ್ಯುತ್ ಜಾಸ್ತಿ ಬೇಕಾಗ್ತಿದೆ. ಸೋಲಾರ್ ಪ್ಯಾನೆಲ್ಗಳಲ್ಲಿ ಸೂರ್ಯನ ಬೆಳಕನ್ನು ವಿದ್ಯುತ್ ಆಗಿ ಪರಿವರ್ತನೆ ಮಾಡೋದಕ್ಕೆ ಸಿಲ್ವರ್ನ ಬಳಸ್ತಾರೆ. ಎಲೆಕ್ಟ್ರಾನಿಕ್ ವೆಹಿಕಲ್ಸ್ ಜಾಸ್ತಿ ಆಗ್ತಿರೋದ್ರಿಂದ ವಿದ್ಯುತ್ ಜಾಸ್ತಿ ಬೇಕಾಗ್ತಿದೆ. ಸೋಲಾರ್ ಪ್ಯಾನೆಲ್ನ ಜಾಸ್ತಿ ಇನ್ಸ್ಟಾಲ್ ಮಾಡಿ ಹೆಚ್ಚು ವಿದ್ಯುತ್ನ ಪ್ರೊಡ್ಯೂಸ್ ಮಾಡೋ ಅವಶ್ಯಕತೆ ಇದೆ. ಹಾಗಾಗಿ ಸಿಲ್ವರ್ ಡಿಮ್ಯಾಂಡ್ ಇನ್ನೂ ಜಾಸ್ತಿ ಆಗತ್ತೆ. ಇನ್ನು ಹಾಸ್ಪಿಟಲ್ಗಳಲ್ಲಿ ಕೆಲವೊಂದು ಸರ್ಜಿಕಲ್ ಟೂಲ್ಸ್ನ ಮಾಡೋದಕ್ಕೆ ಸಿಲ್ವರ್ನ ಉಪಯೋಗಿಸ್ತಾರೆ. ಸಿಲ್ವರ್ನಲ್ಲಿ ಬ್ಯಾಕ್ಟೀರಿಯಾ ನಾಶ ಮಾಡೋ ಗುಣ ಹೊಂದಿದೆ. ಹಾಗಾಗಿ ವಾಟರ್ ಪ್ಯೂರಿಫೈನಲ್ಲಿ ಸಿಲ್ವರ್ನ ಬಳಸ್ತಾರೆ. ಸೊ ಇನ್ನು ಮೇಯ್ನ್ ಸೆಕ್ಟರ್ ಅಂತಂದರೆ ಇ ಸೆಕ್ಟರ್. ಎಲೆಕ್ಟ್ರಾನಿಕ್ ವೆಹಿಕಲ್ಸ್ಗಳಲ್ಲಿ ಕೆಲವೊಂದು ಭಾಗಗಳಲ್ಲಿ ಸಿಲ್ವರ್ನ ಉಪಯೋಗಿಸ್ತಾರೆ. ಅದರಲ್ಲೂ ಬ್ಯಾಟ್ರಿಗೆ ಕಂಪಲ್ಸರಿ ಸಿಲ್ವರ್ ಬೇಕೇ ಬೇಕು. ಸೊ ಇತ್ತೀಚೆಗೆ ಬಂದ ಅಪ್ಡೇಟ್ ಪ್ರಕಾರ ಸ್ಯಾಮ್ಸಂಗ್ ಕಂಪ್ನಿ ಬ್ಯಾಟ್ರಿ ಮ್ಯಾನುಫ್ಯಾಕ್ಚರ್ ಮಾಡ್ತಿದ್ದು ಒಂದು ಬ್ಯಾಟ್ರಿಗೆ 1 kg ಸಿಲ್ವರ್ ಬೇಕಂತೆ. ಜಸ್ಟ್ ಇಮ್ಯಾಜಿನ್ ಸಿಲ್ವರ್ ಬೆಲೆ ಎಲ್ಲಿಗೆ ಹೋಗುತ್ತೆ ಅಂತ. ಸೊ ಇನ್ನು ಕೆಲವೊಂದು ಇಂಡಸ್ಟ್ರಿಗಳಲ್ಲಿ ಟೂಲ್ಸ್ಗೆ ಸಿಲ್ವರ್ನ ಕೋಟ್ ಮಾಡ್ತಾರೆ. ಏನಕ್ಕೆ ಅಂತಂದ್ರೆ ದೀರ್ಘಕಾಲ ಬಾಳಿಕೆ ಬರಲಿ ಅಂತ ಮತ್ತು ವಿದ್ಯುತ್ ನಷ್ಟ ಕಡಿಮೆ ಆಗಲಿ ಅಂತ. ಇತ್ತೀಚೆಗೆ ಡೊನಾಲ್ಡ್ ಟ್ರಂಪ್ನ ಕಣ್ಣು ವೆನಿಜುಲಾ ಮೇಲೆ ಬಿದ್ದು 17 ಟ್ರಿಲಿಯನ್ ಬೆಲೆ ಬಾಳುವ ಆಯಿಲ್ನ ಕಬ್ಜಾ ಮಾಡೋಕೆ ವೆನಿಜುಲಾ ಪ್ರೆಸಿಡೆಂಟ್ನೇ ಕಿಡ್ನಾಪ್ ಮಾಡಿ ನಾಳೆ ದಿನ ಆಯಿಲ್ನ ಅಡ್ಡ ಇಟ್ಕೊಂಡು ಬೇರೆ ದೇಶಗಳು ನಮ್ಮನ್ನು ಆಟ ಆಡಿಸಬಾರ್ದು ಅಂದರೆ ನಾವು ಕಂಪ್ಲೀಟ್ ಮೇಕ್ ಇನ್ ಇಂಡಿಯಾ ಕಾನ್ಸೆಪ್ಟ್ ಅಂಡರಲ್ಲಿ ಇ ಸೆಕ್ಟರ್ಗೆ ಶಿಫ್ಟ್ ಆಗೋದು ಬೆಸ್ಟ್. ಸೊ ಇನ್ನು AI ಡೇಟಾ ಸೆಂಟರ್ನಲ್ಲಿ ಸಿಲ್ವರ್ನ ಬಳಕೆ ಜಾಸ್ತಿ ಆಗ್ತಿದೆ. ಇನ್ನು 2030ರಷ್ಟೊತ್ತಿಗೆ ಸಿಲ್ವರ್ನ ಬೆಲೆ ಎಷ್ಟಾಗ್ಬೋದು ಅನ್ನೋದನ್ನ ತಿಳ್ಕೊಳ್ಳೋಕ್ಕೂ ಮುಂಚೆ ಈ ವಿಡಿಯೋ ಏನಾದರೂ ನಿಮಗೆ ಇನ್ಫಾರ್ಮೇಟಿವ್ ಅನ್ಸಿದ್ರೆ ಮುಂದೆ ಬರೋ ಇನ್ಫಾರ್ಮೇಟಿವ್ ವಿಡಿಯೋಗಳಿಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಈಗ 1 kg ಸಿಲ್ವರ್ನ ಬೆಲೆ ಅರೌಂಡ್ 2,90,000 ನೆಕ್ಸ್ಟ್ ಟಾರ್ಗೆಟ್ ಇರೋದು 3,20,000. ಪರ್ಸ್ನಲಿ ನಾನು ರಿಸರ್ಚ್ ಮಾಡಿದಾಗ ಗೊತ್ತಾಗಿದ್ದು ಮತ್ತೆ ನನಗನ್ನಿಸ್ತಿರೋದು 2030ರಷ್ಟೊತ್ತಿಗೆ 7 ಲಕ್ಷ ರೀಚ್ ಆಗೋ ಚಾನ್ಸಸ್ ಇದೆ. ಇದು ನನ್ನ ಪಾಯಿಂಟ್ ಆಫ್ ವ್ಯೂ. ಸಿಲ್ವರ್ ಒಂದು ಮೋಸ್ಟ್ ವಾಲಟೈಲ್ ಸೆಕ್ಟರ್. ಎಷ್ಟು ಬೇಗ ಅಪ್ಸೈಡ್ ಹೋಗುತ್ತೋ ಅಷ್ಟು ಬೇಗ ಡೌನ್ ಸೈಡ್ ಬರುತ್ತೆ. ಹಾಗಾಗಿ ಸ್ಕ್ರೀನ್ ಮೇಲೆ ಕಾಣೋ ಸಿಲ್ವರ್ ETF ಪ್ರತಿ ಮಂತು SIP ಮಾಡೋದು ಬೆಸ್ಟ್. ಇಷ್ಟು ಸಿಲ್ವರ್ ಬಗ್ಗೆ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಮತ್ತೆ ಸಿಗೋಣ. ಜೈ ಹಿಂದ್.